ಕನಕದಾಸರು ಹೇಳ್ತಾರೆ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಅಂದ್ರೆ ಈ ಹ್ಯೂಮನ್ ಬರ್ತ್ ಅಂದ್ರೆ ಮಾನವ ಶರೀರ ಸಿಗಬೇಕು ಅಂದ್ರೆ 84 ಲಕ್ಷ ಜೀವ ರಾಶಿಯನ್ನ ದಾಟಿದ ಮೇಲೆ ಈ ಹ್ಯೂಮನ್ ಲೈಫ್ ಅಂದ್ರೆ ಮಾನವ ಶರೀರ ಸಿಗುತ್ತಂತೆ. ಅಷ್ಟೇ ಅಲ್ಲ, ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಿಡಿಸಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ. ಅಷ್ಟೇ ಯಾಕೆ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತ. ಅಂದ್ರೆ ಅದೆಷ್ಟೋ ಜನ್ಮ ಆದ್ಮೇಲೆ ಈ ಹ್ಯೂಮನ್ ಲೈಫ್ ಸಿಕ್ಕಿರೋಂತ ಕನಕದಾಸರು ಕನ್ಫರ್ಮ್ ಮಾಡಿದ್ರು. ಇವಾಗ ಕೃಷ್ಣ ಹೇಳ್ತಿರೋದು ಅದೆಷ್ಟೋ ಹ್ಯೂಮನ್ ಲೈಫ್ ಆದ್ಮೇಲೆ, ಅಂದ್ರೆ ಮಾನವ ಶರೀರಗಳು ಅದೆಷ್ಟೋ ಆದ್ಮೇಲೆ ಈ ಭಕ್ತಿಗೆ ಬರ್ತಾರಂತೆ ಯಾರಾದ್ರೂ ಒಬ್ರು. ಇವನ್ ಭಗವದ್ಗೀತಾ ಪ್ರಿಸ್ಕ್ರೈಬ್ ಮಾಡೋ ಹೈಯೆಸ್ಟ್ ಪರ್ಪಸ್, ಹೈಯೆಸ್ಟ್ ಗೋಲ್ ಬಂದು ಕೃಷ್ಣನನ್ನ ಅಚೀವ್ ಮಾಡೋದು. ಕೃಷ್ಣನನ್ನ ಅಚೀವ್ ಮಾಡೋದು ಬೇರೆ ಯಾವ ಪ್ರಾಣಿ ಅಥವಾ ಪಕ್ಷಿ ಸಂಕುಲಗಳಲ್ಲಿ ಆಗೋದಿಲ್ಲ. ಅದಕ್ಕೆ ಈ ಹ್ಯೂಮನ್ ಬಾಡಿ ಅಂದ್ರೆ ಮಾನವ ಶರೀರನೇ ಬೇಕು. ಇಂಥ ಮಾನವ ಶರೀರ ಸಿಕ್ಕ ಮೇಲೆ ಇಂಥ ಗ್ರೇಟೆಸ್ಟ್ ಆಫ್ ದ ಗ್ರೇಟೆಸ್ಟ್, ರೇರೆಸ್ಟ್ ಆಫ್ ದ ರೇರೆಸ್ಟ್ ಹ್ಯೂಮನ್ ಲೈಫ್ ಅಂದ್ರೆ ಮಾನವ ಶರೀರ ಸಿಕ್ಕಿದೆ ಅಂತ ಅಂದ್ರೆ ಅದೇ ಒಂದು ದೊಡ್ಡ ಸಂತೋಷ.